ರಾಜ್ಯ ಸರ್ಕಾರ ಪ್ರಾಯೋಗಿಕವಾಗಿ ರಾಜ್ಯದ 1,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ವಿಭಾಗವನ್ನು ತೆಗಿಲಿಕ್ಕೆ ಹೊರಟಿದೆ. ಅದು ಕುಮಾರಸ್ವಾಮಿ ಅವರು ಈಗಾಗಲೇ ಅದನ್ನು ಪ್ರಕಟ ಮಾಡಿದ್ದಾರೆ. ಇದು ಭಾಳ ಸೂಕ್ಷ್ಮ ವಿಷಯ. ಕನ್ನಡದ ಅಳಿವು ಉಳಿವು ಪ್ರಶ್ನೆ ಇದೆ. ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ವಿಭಾಗವನ್ನು ತೆರೆಯೋದ್ರಿಂದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಮೇಲೆ ಯಾವ ಪರಿಣಾಮ ಬೀರ್ತದೆ, ಯಾವ ರೀತಿ ತಾರತಮ್ಯಕತೆ, ಅದರ ಬಗ್ಗೆ ಸರ್ಕಾರ ವಿಚಾರ ಮಾಡಬೇಕು. ಮತ್ತು ಇನ್ನೊಂದು, ಯಾವುದೇ ಭಾಷೆ ವಿಷಯ ಇರಲಿ, ಶಿಕ್ಷಣ ವಿಷಯ ಇರಲಿ, ಯಾವುದೇ ಮುಖ್ಯಮಂತ್ರಿಗಳು ತಮ್ಮ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ರಾಜ್ಯದಲ್ಲಿ ಭಾಷಾ ತಜ್ಞರಿದಾರ, ಚಿಂತಕರಿದಾರ, ಇವ್ರನ್ನ ಕರೆದು ಚರ್ಚೆ ಮಾಡಬೇಕು. ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಣ್ಣ ಅವರು ಭಾಳ ಸೆನ್ಸಿಟಿವ್ ಇದ್ದಾರೆ. ಅವ್ರ ಹಿಂದಿನ ಮುಖ್ಯಮಂತ್ರಿಗಳು ಇಂಥ ವಿಷಯದಲ್ಲಿ ಚಿಂತಕರ ಜೊತೆ, ಭಾಷಾ ತಜ್ಞರ ಜೊತೆ ಚರ್ಚೆ ಮಾಡ್ತಿದ್ದರು. ಆ ಕ್ರಮವನ್ನು ಅನುಸರಿಸ್ಬೇಕು. ಮೊದಲು ಅವರು ಎಲ್ಲ ಚಿಂತಕರನ್ನು, ಶಿಕ್ಷಣ ತಜ್ಞರನ್ನು ಕರೀಲಿ, ಆಮೇಲೆ ಅವರು ಮುಖ್ಯಮಂತ್ರಿಗಳು ಟೀಕೆ ಮಾಡಲಿ. ಯಾರ ಮೊಮ್ಮಕ್ಕಳು ಎಲ್ಲಿ ಓದಾಕತ್ತಾರ, ಯಾರ ಮಕ್ಕಳು ಎಲ್ಲಿ ಓದತ್ತಾರ, ಇದು ಉತ್ತರ ಅಲ್ಲ. ಈ ಸಮಸ್ಯೆಗೆ ಮುಖ್ಯಮಂತ್ರಿ ಹೇಳೋದು ಇದು ಉತ್ತರ ಅಲ್ಲ. ಅದು ಭಾವವೇಷೆಯಿಂದ ಮಾತಾಡಬಾರ್ದು. ಯಾಕಂದರೆ ಮುಖ್ಯಮಂತ್ರಿಗಳು ಭಾಳ ಜನಪ್ರಿಯ ಮುಖ್ಯಮಂತ್ರಿಗಳಂತ ನಾನು ಭಾವಿಸಿದ್ದೀನಿ. ಅವ್ರನ್ನ ಕರೆದು ಕೇಳಿ ಚರ್ಚೆ ಒಳಗೆ ಒಂದು ಏನಾದರೂ ಪರಿಹಾರ ಸೂತ್ರ ಕಂಡು ಹಿಡಿಬೋದು. ಯಾಕಂದರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಇಂಗ್ಲೀಷ್ ಮಾಧ್ಯಮ ಅದನ್ನು ತಂದ ತಕ್ಷಣ ಎಲ್ಲ ಹುಡುಗರಿಗೆ ಅದು ಒಳ್ಳೆಯದಾಗತ್ತೆ ಅಂತೂ ಅರ್ಥ ಅಲ್ಲ. ಮೊದಲ ನೀರಿಳಿಯದ ಗಂಟಲಲ್ಲಿ ಕಡಬಂ ತುರುಕಿದ ಅಂತ ಇದೆ ಅಂತ ಅಂತೇವೆ. ಮೊದಲು ಕನ್ನಡವನ್ನು ಸರಿಯಾಗಿ ಕಲೀಲಿ, ಇಂಗ್ಲೀಷನ್ನು ಒಂದು ಭಾಷೆಯನ್ನೇ ಕಲಿಸ್ಲಿ. ಅವರು ಮನಸ್ಸು ಮಾಡಿದರೆ ಆ 1ನೇ ವರ್ಗಕ್ಕಿಂತ ಪೂರ್ವಭಾವಿಯಾಗಿ ಇಂಗ್ಲೀಷ್ ಕಲಿಸ್ಲಿ, ಆ ಬಾಲವಾಡಿಯಲ್ಲಿ ಇಂಗ್ಲೀಷ್ ಕಲಿಸ್ಲಿ, ನಮ್ದು ಅಭ್ಯಂತರ ಇಲ್ಲ. ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿಸ್ಲಿ, ಅವರಲ್ಲಿ ತಯಾರಿ ಮಾಡ್ಕೊಂಡು ಬರಲಿ, ಆಮೇಲೆ ಮಾಡಲಿ. ಆಮೇಲೆ ಎಲ್ಲ ವಿಷಯಗಳನ್ನು ಇಂಗ್ಲೀಷ್ನಲ್ಲೂ ಕಲಿಸುವಂಥ ಶಿಕ್ಷಕರು ಇದ್ದಾರೇನು ಅದನ್ನು ವಿಚಾರ ಮಾಡಬೇಕು ಮುಖ್ಯಮಂತ್ರಿಗಳು. ಎಲ್ಲ ವಿಷಯಗಳನ್ನು, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ, ಬೇರೆ ಬೇರೆ ವಿಷಯಗಳನ್ನು ಇಂಗ್ಲೀಷ್ನಲ್ಲಿ ಕಲಿಸುವಂಥ ಪರಿಣಿತ ಶಿಕ್ಷಕರಾರೇನು. ಈ ದೇಶದಲ್ಲಿ ಇಂಗ್ಲೀಷ್ ಕೇವಲ 5% ಮಂದಿಗೆ ಬರ್ತದೆ. ಮುಖ್ಯಮಂತ್ರಿಗಳು ಇದನ್ನು ತಿಳಿದ ನಿರ್ಧಾರ ತಗೋಬಾರ್ದು. ಭಾಷಾ ತಜ್ಞರನ್ನು ಕರೆಸಬೇಕು, ಚಿಂತಕರನ್ನು ಕರೆಸಬೇಕು, ಆ ಚರ್ಚೆ ಮಾಡಿ ಆಮೇಲೆ ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕೆಂದು ಒತ್ತಾಯ ಮಾಡ್ತಾ ಇದ್ದೇನೆ. ಕರ್ನಾಟಕದಲ್ಲಿರುವಂಥ ಕನ್ನಡ ಸರ್ಕಾರಿ ಶಾಲೆಗಳನ್ನು ಏನು ಆಂಗ್ಲ ಮಾಧ್ಯಮವನ್ನಾಗಿ ಪರಿವರ್ತಿಸ್ತೀವಿ ಅಂಥೇಳಿ 1,000 ಶಾಲೆಗಳನ್ನು ಆಂಗ್ಲ ಮಾಧ್ಯಮವನ್ನಾಗಿ ಪರಿವರ್ತಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಬದಲಾವಣೆಯನ್ನು ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದು ಸಂಪೂರ್ಣವಾಗಿ ಖಂಡಿಸಬೇಕಾಗತ್ತೆ. ನಾವು ಆಂಗ್ಲ ವಿಷಯಕ್ಕೆ ವಿರೋಧವಿಲ್ಲ, ಯಾವ ಭಾಷೆಗೂ ವಿರೋಧವಿಲ್ಲ. ಆದರೆ ಸರ್ಕಾರಿ ಶಾಲೆಗಳನ್ನು ಆಂಗ್ಲ ಮಾಧ್ಯಮವನ್ನಾಗಿ ನೀವು ಪರಿವರ್ತಿಸ್ತೀರಿ ಅಂದರೆ ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತದೆ. ನಮ್ಮ ಒಂದು ಏನು ಅಂದರೆ ನೀವು ಒಣ್ಣತ್ತೆಯಿಂದನೇ ಆಂಗ್ಲ ವಿಷಯವನ್ನು ನೀವು ಸರ್ಕಾರಿ ಶಾಲೆಗಳಿಗೆ ಮಾಡಿರಿ, ಅದರ ವಿರೋಧ ಇಲ್ಲ. ಆದರೆ ಕನ್ನಡ ಅಳಿವು ಅಂಚಿನಲ್ಲಿರುವಂಥ ಸಂದರ್ಭದೊಳಗಡೆ ಕನ್ನಡವನ್ನು ಉಳಿಸಬೇಕಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ತಾವು ಶಾಲೆಗಳನ್ನು ಪರಿವರ್ತಿಸ್ತೀವಿ ಅಂದರೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ವಿರೋಧ ಇದೆ. ಯಾವುದೇ ಕಾರಣಕ್ಕೆ ನಾವು ಸರ್ಕಾರಿ ಕನ್ನಡ ಮಾಧ್ಯಮಿಕ ಶಾಲೆಗಳನ್ನು ಇಂಗ್ಲೀಷ್ ಶಾಲೆಗಳನ್ನಾಗಿ ನಾವು ಮಾಡಲಿಕ್ಕೆ ಕೊಡೋದಿಲ್ಲ. ನೀವು ಒಣ್ಣತ್ತೆಯಿಂದನೇ ಇಂಗ್ಲೀಷ್ ಸಬ್ಜೆಕ್ಟನ್ನು ಉಪಯೋಗಿಸ್ಕೊಳ್ರಿ. ಆದರೆ ಈ ಥರಕ್ಕೆ ಇಂಥ ದೊಡ್ಡ ವಿಷಯಕ್ಕೆ ಕೈ ಹಾಕಕ್ಕೆ ಹೋಗಬೇಡ್ರಿ. ಈಗ ಈ ನಿರ್ಧಾರವನ್ನು ಇಲ್ಲಿಗೆ ಬಿಡಬೇಕು. ಇಲ್ಲಿಗೆ ಬಿಟ್ಟು ಒಬ್ಬ ಕನ್ನಡದ ಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಳ್ಬೇಕು. ಇನ್ನೂ ಕನ್ನಡದ ಶಾಲೆಗಳನ್ನು ಏನು ಶಾಲೆಯಲ್ಲಿ ಕುಸಿಯುತ್ತಿರುವಂಥ ಗೋಡೆಗಳನ್ನು ಅಭಿವೃದ್ಧಿಪಡಿಸ್ಬೇಕು ಹೊರತು ಇಂಥದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಒಂದು ವೇಳೆ ಏನಾದರೂ ಇದನ್ನು ಮುಂದೆ ಒರೆಸಿದ್ದೆ ಅದಲ್ಲಿ ಭಾಳ ದೊಡ್ಡ ಹೋರಾಟ ಕರ್ನಾಟಕದಲ್ಲಿ ನಡೀಬೇಕಾಗತ್ತೆ. ಆ ಒಂದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದರೆ ನೇರವಾಗಿ ಮುಖ್ಯಮಂತ್ರಿಗಳೇ ಹೊಣೆ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಖ್ಯಮಂತ್ರಿಯವರು ಕನ್ನಡ 1000 ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಪರ್ಮಿಷನ್ ಕೊಟ್ಟಾರಂತ. ಆದರೂ ನಮ್ದು ಏನು ಅನಿಸಿಕೆ ಅಂದ್ರೆ ಇಂಗ್ಲೀಷ್ ಶಾಲಿನ ಆದೊಳಗೆ ಅವ್ರ ನಮ್ಮ ಕನ್ನಡ ಶಾಲೆ ಮುಚ್ಚಬಾರ್ದು. ಭಾಳಷ್ಟು ಕನ್ನಡ ಶಾಲೆಗಳ ನಮ್ಮ ಬಾರ್ಡ್ರ್ ಒಳಗೆ ಮುಚ್ಚಾಕತ್ತಾವು. ಅದಕ್ಕಿಂತನೂ ಅವರು ಕನ್ನಡ ಶಾಲೆ ಕಡೆ ಹೆಚ್ಚು ಲಕ್ಷ್ಯ ಕೊಟ್ಟರೆ ಒಳ್ಳೇದಾಗ್ತದೆ. ಇಂಗ್ಲೀಷ್ ಶಾಲೆಯಿಂದ ಉಪಯೋಗ ಐತಿ, ಆದ್ರೂ ಅದ್ರ ಜೋಡಿ ಹತ್ತಿ ಭಾಳ ಇಂಗ್ಲೀಷ್ ಶಾಲೆಗಳಾಗ್ಯಾವು. ನಮ್ಮ ಕನ್ನಡ ಶಾಲೆ ಭಾಳ ಮುಚ್ಚಾಕತ್ತಾವ್ರಿ. ಅದರಿಂದ ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಅವ್ರಂತ. 1000 ಅದ್ರ ಜೊತೆ ನಮ್ಮ ಕನ್ನಡ ಶಾಲೆನೂ ಆಗ್ಬೇಕಂತ ನಾವು ಇಚ್ಛಾ ಪಡ್ತೀವಿ ರೀ. 1000 ಅವ್ರು ಇಂಗ್ಲೀಷ್ ಶಾಲೆ ಮಾಡಲಿ, ಬೇಜಾರಿಲ್ಲ. ಆದರೆ ಅದ್ರ ಜೊತೆ ನಮ್ಮ ಕನ್ನಡ ಶಾಲೆನೂ ಆಗಬೇಕು. ಎಷ್ಟೋ ನಮ್ಮ ಕನ್ನಡ ಸ್ಕೂಲ್ಗಳು ಮುಚ್ಚಾಕತ್ತಾವ ಈಗ, ಅದನ್ನೆಲ್ಲ ಅವ್ರು ತೆಗಿಬೇಕು.
ಬಂದು ಎಷ್ಟು ಸ್ಕೂಲ್ ಒಳಗೆ ಟೀಚರ್ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಎಲ್ಲರೂ ಇವ್ರು ಇಂಗ್ಲೀಷ್ ಶಾಲಿನ ಚಾಲು ಮಾಡ್ಕೊಂತ ಹೊಂಟ್ರೆ ನಿಮ್ಮ ಕನ್ನಡ ಶಾಲಿಂದ ಹುಡುಗರು ಎಲ್ಲಿಂದ ಬರಬೇಕು? ಯಾಕೆ ಅವ್ರ ಕನ್ನಡ ಶಾಲಿಗಿಂತನೂ ಇಂಗ್ಲೀಷ್ಗಿಂತನೂ ಕನ್ನಡ ಶಾಲಿಗೆ ಸ್ವಲ್ಪ ಅವರ ಜಾಸ್ತಿ ಒತ್ತು ಕೊಟ್ಟರೆ ಒಳ್ಳೆಯದು. ನಮ್ಮ CM ಆದ ಕುಮಾರಸ್ವಾಮಿ ಅವರು 1,000 ಸ್ಕೂಲಿಗೆ ಪರ್ಮಿಷನ್ ಕೊಡ್ತಾ ಇದ್ದೇನೆ ಅಂತ ಅಂದಿದ್ದಾರೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಅವ್ರು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಕೊಡಲಿ ಏನು ತೊಂದರೆ ಇಲ್ಲ. ಆದರೆ ಯಾವ ಕಾರಣಕ್ಕಾಗಿ ಕನ್ನಡ ಭಾಷೆಗೆ ಅನ್ಯಾಯ ಆಗಬಾರ್ದಂಗೆ ನೋಡ್ಕೋಬೇಕು. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದ್ರೂ ಕೂಡ ಕನ್ನಡ ಅಷ್ಟು ಚೆನ್ನಾಗಿ ಕಲಿಸ್ಬೇಕು. ಯಾಕಂದರೆ ಸುಮಾರಷ್ಟು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಅವ್ರು ಡೊನೇಷನ್ ಎಲ್ಲ ತೊಗೊಳ್ತಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಅದು ಬಿಸ್ನೆಸ್ ಥರ ತೊಗೊಳ್ತಾರೆ. ಅದು ಎಜುಕೇಷನ್ ಬಿಟ್ಕೊಂಡು ಅದು ಬಿಸ್ನೆಸ್ ಥರ ನಡೆಸಬೇಕಾದ್ರೆ ಜನರಲಿ ಭಾಳ ಸ್ಕೂಲಲ್ಲಿ ಕನ್ನಡ ಭಾಷೆಯನ್ನು ಅದನ್ನೊಂದು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ತೊಗೊಳ್ತಾರೆ. ಆದರೆ ಇಂಗ್ಲೀಷ್ ಮೀಡಿಯಮ್ಗೆ ಇವ್ರು ಪರ್ಮಿಷನ್ ಕೊಡಬೇಕಾದ್ರೆ ಕಡ್ಡಾಗಿ ಅವ್ರು ನೋಡ್ಕೋಬೇಕು ಯಾವ ಕಾರಣಕ್ಕೆ ಕನ್ನಡ ಭಾಷೆಯನ್ನು ಅವರು ಅದನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಥರ ಬಿಟ್ಕೊಂಡು ಫಸ್ಟ್ ಲ್ಯಾಂಗ್ವೇಜ್ ಥರ ಟ್ರೀಟ್ ಮಾಡಬೇಕು. ಮತ್ತು ಸುಮಾರಷ್ಟು ಸ್ಕೂಲಲ್ಲಿ ಈಗ ಆಲ್ರೆಡಿ ಕನ್ನಡ ಮೀಡಿಯಂ ಸ್ಕೂಲ್ ಅಂತ ಪರ್ಮಿಷನ್ ತೊಗೊಳ್ತಾರೆ, ಆದರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ನಡೆಸ್ತಾರೆ. ಅದ್ರ ಮೇಲೂ ಅವರು ಒಂದು ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮಲ್ಲಿ ಏನು ಬಾರ್ಡರ್ ಇಶ್ಯೂ ಇದೆ, ಸುಮಾರಷ್ಟು ಆಲ್ರೆಡಿ ಕನ್ನಡ ಸ್ಕೂಲ್ ಮುಚ್ತಾ ಇದೆ. ಅವಾಗ ಅಂಥ ಟೈಮಾಗ ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತೆಗಿಬೇಕಾದ್ರೆ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕವಾಗಿ ನೋಡಿಕೊಂಡು ಆದಷ್ಟು ಕನ್ನಡ ಮೀಡಿಯಂ ಶಾಲೆ ಮುಚ್ಚಿ ನೀವು ಇಂಗ್ಲೀಷ್ ಮೀಡಿಯಂ ತೆಗ್ಯಾಕೆ ಹೋಗ್ಬೇಡ್ರಿ. ಯಾವ ಕಾರಣಕ್ಕೆ 1000 ಸ್ಕೂಲ್ ಪರ್ಮಿಷನ್ ಕೊಡಬೇಕಾದ್ರೆ ಯಾವ ಸ್ಕೂಲ್ಗಳು ನಮ್ಮ ಕನ್ನಡ ಶಾಲೆಗಳು ನೀವು ಮುಚ್ಚಿಸಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಪರ್ಮಿಷನ್ ಕೊಡಬಾರ್ದು. ನೀವು ಬೇರೆ ಹೊಸ ಪರ್ಮಿಷನ್ ಕೊಡಿ, ಆದರೆ ಯಾವ ಕಾರಣಕ್ಕಾಗಿ ಕನ್ನಡ ಭಾಷೆಗೆ ತೊಂದರೆ ಆಗಲ್ದಂಗೆ ನೋಡ್ಕೊಡ್ರಿ. ಕುಮಾರಸ್ವಾಮಿ ಅವರು ಏನು 1,000 ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಕನ್ನಡ ಮೀಡಿಯಂ ಮಾಡೋದು ಇದು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಭಿಪ್ರಾಯ ಏನಂದರೆ, ಮುಂಚಿತವಾಗಿ ಏನು ಕನ್ನಡ ಮೀಡಿಯಂ ಸ್ಕೂಲ್ ಮುಚ್ಚಿದೆ ಅಲ್ಲ, ಅದನ್ನು ಮೊದಲು ತೆರೀಲಿಕ್ಕೆ ಹೇಳಬೇಕು ಅವ್ರಿಗೆ. ಯಾಕಂದರೆ ಹೀಗಾಗಿ ನಮ್ಮ ಕನ್ನಡ ಇದು ಉಳಿತಾ ಇಲ್ಲ ಯಾವುದು, ಅದು ಏನು ಮುಚ್ಚಿದೆ ಅಲ್ಲ ಅದನ್ನು ತೆರೆಸ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಇದೆ. ಇದು ಕೊಡಲಿ, ಪರ್ಮಿಷನ್ ಇಲ್ಲ ಅಂತಿಲ್ಲ, ಆದರೂ ಕನ್ನಡ ಸ್ಕೂಲ್ ಜಾಸ್ತಿ ತೆರಿಬೇಕು ಇವರು. ಅದಕ್ಕೆ ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಕನ್ನಡ ಸ್ಕೂಲು ಜಾಸ್ತಿ ಬೇಕು ನಮ್ಮ ಕರ್ನಾಟಕದಲ್ಲಿ. ಹೀಗಾಗಿ ನಮ್ಮ ಕನ್ನಡ ಉಳಿಬೇಕಂತ ನಾವು ಕೇಳ್ಕೊಳ್ತೀವಿ ಅವ್ರ ಕಡೆ ಇಷ್ಟು.